ಇದೀಗ ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕ ಮಹಾ ಸಂಗಮದಲ್ಲಿ ರಾಷ್ಟ್ರ ಧರ್ಮದ ಬಗ್ಗೆ, ರಾಷ್ಟ್ರ ಧರ್ಮ ಪಾಲನೆಯ ಬಗ್ಗೆ ನಿಮ್ಮೆಲ್ಲರ ಜೊತೆ ಮಾತನಾಡಲಿದ್ದಾರೆ. ತಮ್ಮ ಪ್ರಖರ ಮಾತುಗಳ ಮೂಲಕ ಮತ್ತೆ ರಾಷ್ಟ್ರ ಧರ್ಮದ ಬಗ್ಗೆ ಬಡಿದೆಬ್ಬಿಸೋದಕ್ಕೆ ಬರ್ತಾ ಇದ್ದಾರೆ. ದಯವಿಟ್ಟು ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಖ್ಯಾತ ವಾಗ್ಮಿಗಳಾಗಿರುವ, ಬರಹಗಾರರಾಗಿರುವ, ಅದೇ ರೀತಿಯಾಗಿ ಚಿಂತಕರಾಗಿರುವಂತಹ ಸನ್ಮಾನ್ಯ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರನ್ನ. ರಿಪಬ್ಲಿಕ್ ಕನ್ನಡದ ಮಿತ್ರರಿಗೆಲ್ಲರಿಗೂ, ಇದನ್ನು ನೇರ ಪ್ರಸಾರದಲ್ಲಿ ವೀಕ್ಷಿಸ್ತಾ ಇರುವಂಥ ಎಲ್ಲ ಆತ್ಮೀಯ ಶ್ರೋತೃ ಬಂಧುಗಳಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರ. ರಾಷ್ಟ್ರವೇ ಮೊದಲು ಅನ್ನುವಂಥ ವಿಚಾರ ಬಂದಾಗ ರಿಪಬ್ಲಿಕ್ ಮೀಡಿಯಾ ಯಾವಾಗಲೂ ಮುಂದೆ ನಿಂತಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮೊದಲಿಗೆ ರಿಪಬ್ಲಿಕ್ ಮೀಡಿಯಾಕ್ಕೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. 1 ವರ್ಷ ಪೂರೈಸಿದೆ, 10 ವರ್ಷವೂ ಆಗಲಿ, ರಾಷ್ಟ್ರ ಧರ್ಮವನ್ನು ಕಾಪಾಡುವಲ್ಲಿ 100 ವರ್ಷವೂ ಕೂಡ ರಿಪಬ್ಲಿಕ್ ಮೀಡಿಯಾದಾಗಲಿ ಅಂತ ನಾನು ಹೃತ್ಪೂರ್ವಕವಾಗಿ ಅದಕ್ಕೆ ಅಭಿನಂದಿಸ್ತೀನಿ. ರಾಷ್ಟ್ರ ಧರ್ಮದ ವಿಚಾರವಾಗಿ ಮಾತನಾಡೋದಾದರೆ, ನಾನು ಸ್ವಾತಂತ್ರ್ಯ ಬಂದಾಗ ಸಂದರ್ಭದಿಂದಲೇ ತಗೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. 1947ರಲ್ಲಿ ಸ್ವಾತಂತ್ರ್ಯ ಬಂತು. ಆದರೆ ಸ್ವಾತಂತ್ರ್ಯ ಅನ್ನೋದು ನಾವು ಅಂದುಕೊಂಡಂಥ ಸ್ವಾತಂತ್ರ್ಯವಾಗಿರಲಿಲ್ಲ. ಯಾಕೆ ಅಂತಂದರೆ, ಈ ಸ್ವಾತಂತ್ರ್ಯ ಬಂದಾಗ ಭಾರತ 2 ಡಿವಿಷನ್ ಆಗಿತ್ತು. ಒಂದು ಹಿಂದೂಸ್ತಾನ, ಮತ್ತೊಂದು ಪಾಕಿಸ್ತಾನ. ಹಿಂದೂಸ್ತಾನ ಹಿಂದೂಗಳೇ ಬಾಹುಳ್ಯ ಇರುವಂಥ ದೇಶ ಮತ್ತು ಪಾಕಿಸ್ತಾನ ಮುಸಲ್ಮಾನರು ಹೆಚ್ಚಾಗಿರುವಂಥ ದೇಶ ಅಂತ ಕಲ್ಪನೆ ಇತ್ತು. ಭಾಳ ಜನರಿಗೆ ಅನಿಸಿದೆ ಇದು 1947ರಲ್ಲಿ ಅಥವಾ 45-46 ಹೊತ್ತಿನಲ್ಲಿ ಏಕಾಏಕಿ ಆಲೋಚನೆ ಮಾಡಿಕೊಂಡಂಥ ಕಟ್ಟಿಕೊಂಡಂಥ ಕಲ್ಪನೆ ಅಂತ. ಆದರೆ ಗೊತ್ತಿರಲಿ ಮಿತ್ರರೇ, ಭಾರತವನ್ನು ವಿಭಜಿಸಬೇಕು, 2 ಚೂರು ಮಾಡಬೇಕು ಅನ್ನುವಂಥ ಕಲ್ಪನೆ 1947ರಲ್ಲಿ ಬಂದಿದ್ದಲ್ಲ. ಭಾರತವನ್ನು ವಿಭಜಿಸಬೇಕು ಅನ್ನುವಂಥ ಕಲ್ಪನೆ ಬಂದಿದ್ದು 1930ರ ಡಿಸೆಂಬರ್ 29ನೇ ತಾರೀಕು. ಯಾರನ್ನ ಅಲ್ಲಾಮಾ ಇಕ್ಬಾಲ್ ಅಂತ ಕರಿತೀವಿ, ಯಾರು ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರಾ ಅಂತ ಆ ಗೀತೆಯನ್ನು ಬರೆದ್ರು, ಆ ಅಲ್ಲಾಮಾ ಇಕ್ಬಾಲ್ ಮುಸ್ಲಿಂ ಸಭೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾ ಹೇಳಿದ್ರು, ಪಂಜಾಬನ್ನ ಮತ್ತು ನಾರ್ತ್ ವೆಸ್ಟ್ ಫ್ರಾಂಟಿಯರ್ನ ಬಲೂಚ್ ಮತ್ತು ಇವುಗಳನ್ನು ಸೇರಿಸಿಕೊಂಡು ಒಂದು ಪ್ರತ್ಯೇಕವಾದ ಭಾಗವನ್ನು ಮಾಡಬೇಕು. ಬ್ರಿಟಿಷರೇ ಇದ್ದರೆ ನಾವು ಪ್ರತ್ಯೇಕವಾಗಿ ಅದನ್ನು ಆಳಬೇಕು, ಅಥವಾ ಬ್ರಿಟಿಷರು ಹೋದ ನಂತರ ಆಗಲೂ ಕೂಡ ಒಂದು ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅನ್ನುವಂಥ ಕಲ್ಪನೆಯನ್ನು ಕಟ್ಟಿದ್ದು 1930ರಲ್ಲಿ. ಅದಾದ 17 ವರ್ಷಗಳ ನಂತರ ಭಾರತ ಡಿವಿಷನ್ ಆಯಿತು. ನಾನು ಯಾಕಿದನ್ನು ನಿಮ್ಮ ಜೊತೆ ಇವತ್ತು ಗಂಭೀರವಾಗಿ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತಂದರೆ, ಭಾರತವನ್ನು ತುಂಡರಿಸಬೇಕು ಅನ್ನುವಂಥ ಕಲ್ಪನೆ ಏಕಾಏಕಿ ಎಲ್ಲೋ ಹುಟ್ಕೊಂಡು ಬಂದ್ಬಿಡೋದಿಲ್ಲ. ಅದರ ಹಿಂದೆ ಒಂದು ದೊಡ್ಡ ಪ್ರಯತ್ನ ನಡೆದಿರುತ್ತೆ. ಅದೇ ರೀತಿ ಅವತ್ತು ಭಾರತವನ್ನು ತುಂಡರಿಸಬೇಕು, ಪಾಕಿಸ್ತಾನ ಕಟ್ಟಬೇಕು ಅಂತ ಅಲ್ಲಮಾ ಇಕ್ಬಾಲ್ ಥರದವರು ಯೋಚನೆ ಮಾಡ್ತಾ ಇದ್ದರೆ, ಭಾರತದ ರಾಜಕಾರಣಿಗಳೆಲ್ಲ ಹಿಂದೂ ಮುಸ್ಲಿಂ ಸೆಕ್ಯುಲರ್ ಕಲ್ಪನೆಯಲ್ಲಿ ಮೈ ಮರೆತಿದ್ರು. ದುರಂತದ ಸಂಗತಿ ಅಂತಂದರೆ, ಇವತ್ತು ಕೂಡ ಮತ್ತೊಮ್ಮೆ ಭಾರತದ ವಿಭಜನೆಯ ಪ್ರಯತ್ನವನ್ನ ಜೋರಾಗಿ ನಡೆಸ್ತಾ ಇರುವಾಗ ನಾವು ಇವತ್ತಿಗೂ ಕೂಡ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಅನ್ನುವಂಥ ಭ್ರಾಮಕ ಕಲ್ಪನೆಯಲ್ಲಿದ್ದೀವಿ ಅಂತ ಯಾರಾದರೂ ಹೇಳಿದರೆ ಅಚ್ಚರಿ ಪಡಬೇಕು ಅಂತಿಲ್ಲ ಅಂತ ನಾನು ಈ ಮಾತನ್ನು ಬಹಳ ಎಚ್ಚರಿಕೆಯಿಂದ ಹೇಳ್ತಿದ್ದೀನಿ. 2020ರಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂನಲ್ಲಿ ಜಾರ್ಜ್ ಸೋರೋಸ್ ಮಾತನಾಡ್ತಾ ಹೇಳ್ತಾನೆ, ಈ ಜಗತ್ತಿನಲ್ಲಿರುವಂಥ ನ್ಯಾಷನಲಿಸ್ಟ್ ಗೌರ್ಮೆಂಟ್ಗಳನ್ನೆಲ್ಲ ಕಿತ್ತು ಬಿಸಾಡೋದು ನನ್ನ ಮೊದಲ ಆದ್ಯತೆ ಅಂತ ಜಾರ್ಜ್ ಸೋರೋಸ್ ಹೇಳ್ತಾನೆ. ಓಪನ್ ಸೊಸೈಟಿ ಫೌಂಡೇಶನ್ ಮುಖ್ಯಸ್ಥನಾಗಿರುವ ಈ ಜಾರ್ಜ್ ಸೋರೋಸ್ ಈ ಜಗತ್ತಿನ ನ್ಯಾಷನಲಿಸ್ಟ್ ಗೌರ್ಮೆಂಟ್ನ ಕಿತ್ತೊಗಬೇಕು ಅಂದಾಗ ಅವನ ಕಣ್ಣು ಮುಂದೆ ಇದ್ದಂಥ ಅತ್ಯಂತ ಪ್ರಮುಖವಾದ ನ್ಯಾಷನಲಿಸ್ಟ್ ಗೌರ್ಮೆಂಟ್ ಯಾವುದು ಅಂತಂದರೆ ಅದು ಭಾರತದ ಗೌರ್ಮೆಂಟ್ ಮತ್ತು ನರೇಂದ್ರ ಮೋದಿಯವರ ಸರ್ಕಾರವನ್ನು ಕಿತ್ತೆಸಿಬೇಕು ಅಂತ. ಇನ್ಫ್ಯಾಕ್ಟ್ ಅವ್ನು ಬಾಯಿ ಬಿಟ್ಟು ಹೇಳ್ತಾನೆ ವರ್ಲ್ಡ್ ಎಕನಾಮಿಕ್ ಫೋರಂನಲ್ಲಿ. ಅವನು ಯಾವುದೋ ಪ್ರೆಸ್ ಮೀಟ್ನಲ್ಲಿ ತಾನು ಮಾತನಾಡುವಂಥ ಸಂಗತಿಯಲ್ಲ, ವರ್ಲ್ಡ್ ಎಕನಾಮಿಕ್ ಫೋರಂನಲ್ಲಿ ಹೇಳ್ತಾನೆ, ನರೇಂದ್ರ ಮೋದಿಯವರ ಸರ್ಕಾರವನ್ನು ಕಿತ್ತು ಬಿಸಾಕಲಿಕ್ಕೆ ನಾನು $1 ಬಿಲಿಯನ್ ರೂಪೀಸ್ನ $1 ಬಿಲಿಯನ್ ಎತ್ತಿಡ್ತೀನಿ, ಹೆಚ್ಚು ಕಡಿಮೆ 8,000 ಕೋಟಿ ರೂಪಾಯಿನ ಇದಕ್ಕೋಸ್ಕರ ತೆಗೆದಿಡ್ತೀನಿ ಅಂತ ಹೇಳ್ತಾನೆ. ಮಿತ್ರರೇ, ಗೊತ್ತಿರಲಿ, ಡೀಪ್ ಸ್ಟೇಟ್ ಅನ್ನುವಂಥ ಈ ಥರದ ಒಂದಷ್ಟು ಜನರ ಗುಂಪು, ಅದರಲ್ಲಿ ಸಿರಿವಂತರಿದ್ದಾರೆ, ಅದರಲ್ಲಿ ಆರ್ಮಿಯ ಪ್ರಮುಖರಿದ್ದಾರೆ, ಅದರಲ್ಲಿ ಜಗತ್ತಿನ ಅನೇಕ ಪೊಲಿಟಿಕಲ್ ಲೀಡರ್ಗಳಿದ್ದಾರೆ. ಇವರೆಲ್ಲರೂ ಸೇರಿಕೊಂಡು ಜಗತ್ತಿನ ಅನೇಕ ರಾಷ್ಟ್ರಗಳನ್ನು ತಮಗೆ ಬೇಕಾಗಿರುವಂತೆ ಯಾರು ಪಪೆಟ್ ಬೇಕೋ ಅವನನ್ನು ಕೂರಿಸ್ಕೊಳ್ಳಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡ್ತಾರಲ್ಲ, ಇದು ಭಾರತಕ್ಕೆ ಆತಂಕವಾಗಬೇಕಾಗಿರುವಂಥ ಸಂಗತಿ ಅನ್ನೋದನ್ನ ನಾನು ನಿಮ್ಮ ಮುಂದೆ ಬಿಚ್ಚಿಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಬಾಂಗ್ಲಾದೇಶ ಇತ್ತೀಚೆಗೆ ನಮ್ಮ ಕಣ್ಣೆದುರಿಗಿರುವಂಥ ಒಂದು ಭಯಾನಕವಾಗಿರುವಂಥ ಸತ್ಯ. ಬಾಂಗ್ಲಾದೇಶದಲ್ಲಿ ಏನಾಯಿತು, ಅಮೆರಿಕಾದ ಏಜೆನ್ಸಿ CIA ಅಥವಾ ಸ್ವತಃ ಅಮೆರಿಕ ಇದನ್ನ ಶೇಖ್ ಹಸೀನಾನೇ ಹೇಳ್ಕೊಂಡಿರುವಂತೆ ಅಲ್ಲಿರುವಂಥ ಸೇಂಟ್ ಮಾರ್ಟಿನ್ ಐಲ್ಯಾಂಡ್ ತನಗೆ ಬೇಕು ಅಂತ ಅಮೆರಿಕ ಕೇಳ್ಕೊಳ್ತು. ಯಾಕೆ ಸೇಂಟ್ ಮಾರ್ಟಿನ್ ಐಲ್ಯಾಂಡು?
ಮಲಕ್ಕಾ ಸ್ಟ್ರೈಟ್ ನಲ್ಲಿ ನಡೆಯುವಂತ ಬಿಸಿನೆಸ್ ನಲ್ಲಿ ಮ್ಯಾಕ್ಸಿಮಮ್ ಪಾಲನ್ನು ತಾನು ಪಡಿಬೇಕು, ತನ್ಮೂಲಕ ಭಾರತ, ರಷ್ಯಾ, ಚೀನಾಗಳನ್ನ ಕಂಟ್ರೋಲ್ ಮಾಡುವಂತ ಸಾಮರ್ಥ್ಯ ಬೇಕು ಅಂತ ಅಮೆರಿಕ ಕೇಳ್ಕೊಳ್ತು. ಆದ್ರೆ ಅಮೆರಿಕಕ್ಕೆ ಅದನ್ನ ತಗೊಳ್ಳಿಕ್ಕೆ ಒಪ್ಪಿಗೆ ಕೊಡದಿದ್ದ ಶೇಖ್ ಹಸೀನಾನ ಅಲ್ಲಿರುವಂತ NGOಗಳನ್ನ ಬಳಸಿಕೊಂಡು, ಇದು ಬಹಳ ಗಂಭೀರವಾಗಿರುವಂತ ಸಂಗತಿ, ಬಾಂಗ್ಲಾದೇಶದಲ್ಲಿರುವಂತ NGOಗಳಿಗೆ ತನ್ನ ದೇಶದ ಫಿಲಾಂಥ್ರಪಿಸ್ಟ್ಗಳ ಮೂಲಕ, ದಾನಿಗಳ ಮೂಲಕ ಸಹಾಯ ಮಾಡಿಸಿ ತನಗೆ ಬೇಕಾಗಿರುವಂತ ಕೆಲಸವನ್ನ ಮಾಡಿಸ್ಕೊಂಡಿತ್ತಿತ್ತಲ್ಲ, ಅದು ಅಮೆರಿಕಾದ ಒಂದು ಅಪರೂಪದ ಕೆಲಸ ಆಗ್ಬಿಡ್ತು. ಈ ಹಿಂದೆನೂ ಅಮೆರಿಕ ಬಹಳ ಬಾರಿ ಮಾಡಿದೆ, ಈಗ ಮತ್ತೆ ಮಾಡ್ತು. ಮೊಹಮ್ಮದ್ ಯೂನಿಸ್ ಅನ್ನ ಕರ್ಕೊಂಡು ಬಂದಲ್ಲಿ ಕೂರಿಸಲಾಯಿತು. ಮಿತ್ರ, ಯಾರು ಕೂಪನ ಮೂಲಕ, ಯಾರು ಸೈನಿಕ ಕಾರ್ಯಾಚರಣೆಯ ಮೂಲಕ ಅಧಿಕಾರಕ್ಕೆ ಬಂದರೋ ಅವರನ್ನ ಇಡೀ ಜಗತ್ತು ಪಕ್ಕಕ್ಕಿಟ್ಟಿರುತ್ತೆ. ಯಾಕೆಂದ್ರೆ ಸೈನಿಕ ಕಾರ್ಯಾಚರಣೆಯ ಮೂಲಕ ಅಧಿಕಾರಕ್ಕೆ ಬಂದಿದ್ದು ಅಂತ. ಆದ್ರೆ ಮೊಹಮ್ಮದ್ ಯೂನಿಸ್ ಅನ್ನ ನೀವು ಕಳೆದ 2 ದಿನಗಳ ಹಿಂದೆ ಅಮೆರಿಕಾದಲ್ಲಿ ನೋಡಿರಬಹುದು. ಅಮೆರಿಕಾದ ಅಧ್ಯಕ್ಷ ಜೋ ಬೈಡನ್ ಮೊಹಮ್ಮದ್ ಯೂನಿಸ್ನ ತಬ್ಬಿಕೊಳ್ಳೋದನ್ನು ನೋಡುವಾಗ ನನಗನ್ಸುತ್ತೆ ಎಷ್ಟು ವ್ಯವಸ್ಥಿತವಾಗಿರುವಂತ ಪ್ಲಾನ್ ಅನ್ನ ಇವರು ಮಾಡಿದ್ದಾರೆ ಅಂತ. ಆದರೆ ನನಗೀಗಿರೋದು, ಇದೇ ಪ್ಲಾನ್ ಅನ್ನ ಇವರು ಭಾರತದಲ್ಲಿ ಎಕ್ಸಿಕ್ಯೂಟ್ ಮಾಡಬಹುದಾ? ಇದೇ ಪ್ಲಾನ್ ಅನ್ನ ಭಾರತದಲ್ಲಿ ಮಾಡಿದ್ರೆ ಇವ್ರು ಏನೆಲ್ಲ ಮಾಡಬಹುದು? ರಾಷ್ಟ್ರ ಧರ್ಮವನ್ನು ಉಳಿಸಲಿಕ್ಕೆ ನಾನು ಮತ್ತು ನೀವು ಏನ್ ಮಾಡಬೇಕಾಗಿದ್ದು ಅನ್ನುವಂಥ ಪ್ರಶ್ನೆ ಇದೆಯಲ್ಲ, ಇದು ಗಂಭೀರವಾಗಿರುವಂತ ಪ್ರಶ್ನೆ ಅಂತ ನಾನು ಭಾವಿಸ್ತೀನಿ. ಭಾರತದಲ್ಲಿ ಇವರೆಲ್ಲರ ಪ್ರಯತ್ನಕ್ಕೆ ಬೇಕಾಗಿರುವಂತ ಅನೇಕ ಕೈಗೊಂಬೆಗಳು ಸಿಗ್ತವೆ. ಮಿತ್ರ, ಈ ನಾಡಿನ ಕೆಲವು ಪೊಲಿಟಿಕಲ್ ಲೀಡರ್ಸ್ಗಳಿದ್ದಾರೆ. ನಾನು ನೇರವಾದ ಆರೋಪ ಅಂತ ನೀವು ಭಾವಿಸಿದ್ರೂ ಚಿಂತೆ ಇಲ್ಲ. ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಹೋಗ್ತಾರೆ, ಹಾರ್ವರ್ಡಿಗೆ ಹೋಗ್ತಾರೆ, ಆಕ್ಸ್ಫರ್ಡಿಗೆ ಹೋಗ್ತಾರೆ. ಅಲ್ಲಿ ಕ್ಯಾಂಟೀನ್ಗಳಲ್ಲಿ ಕೂತಿರುವಂತ 15-20 ಜನರ ಮುಂದೆ ಮಾತನಾಡ್ತಾರೆ. ಮಾತಿನ ಅಷ್ಟು ಉದ್ದಕ್ಕೂ ಭಾರತವನ್ನ ಧಿಕ್ಕರಿಸ್ತಾರೆ, ಭಾರತವನ್ನ ಮೂದಲಿಸ್ತಾರೆ, ಭಾರತವನ್ನ ಬೈತಾರೆ. ಅಲ್ಲಿನ ಅನೇಕ ಪೊಲಿಟಿಕಲ್ ಲೀಡರ್ಗಳನ್ನ, ಯಾರು ಆಂಟಿ ಇಂಡಿಯನ್ ಥಾಟ್ ಅನ್ನ ಪ್ರಾಪಗೇಟ್ ಮಾಡ್ತಿರ್ತಾರೋ ಅಂಥವರನ್ನ ಭೇಟಿ ಮಾಡ್ತಾರೆ. ಭಾರತದ ವಿರೋಧ ಪಕ್ಷದ ನಾಯಕ ಇಲಾನ್ ಒಮರ್ನ ಅಮೆರಿಕಾದಲ್ಲಿ ಭೇಟಿ ಮಾಡ್ತಾರೆ. ಯಾರು ಇಲಾನ್ ಒಮರ್? ಆಕೆ ಕಾಶ್ಮೀರದ ವಿಚಾರಕ್ಕೆ ಬಂದಾಗ ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಬೇಕು ಅಂತ ಹೇಳುವಂತ ಇಲಾನ್ ಒಮರನ್ನ ಭೇಟಿ ಮಾಡುವಂತ ಈ ದೇಶದ ಪ್ರತಿಪಕ್ಷದ ನಾಯಕರುಗಳು ಹೇಗೆ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನು ಗಂಭೀರವಾಗಿ ಯೋಚನೆ ಮಾಡದೆ ಹೋದರೆ ಬಹಳ ಗಂಭೀರವಾಗಿರುವಂಥ ಸಂಗತಿ ಬರೋ ದಿನಗಳಲ್ಲಿ ಉಂಟಾಗುತ್ತೆ ಅನ್ನೋದನ್ನ ನಾವು ಎಚ್ಚರಿಕೆಯಿಂದ ತಿಳ್ಕೊಳ್ಬೇಕಾಗಿದೆ. ಬರೀ ಇಷ್ಟೇ ಅಲ್ಲ ಮಿತ್ರರೇ, ಈ ನಾಡಿನಲ್ಲಿ ಎಂತೆಂಥ NGOಗಳು ಕೆಲಸ ಮಾಡ್ತಿವೆ ಅಂತಂದ್ರೆ, ತೀಸ್ತಾ ಸೆತಲ್ವಾಡ್ ಅನ್ನುವಂಥ ಒಂದು ಹೆಣ್ಣು ಮಗಳ ಸಬ್ರಂಗ್ ಅನ್ನುವಂಥ NGO ಏನೆಲ್ಲ ಮಾಡ್ತು ಹಿಂದೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಇತ್ತೀಚೆಗೆ ಮತ್ತೊಂದು NGOದ ಕರ್ಮಕಾಂಡ ಪುರಾಣಗಳೆಲ್ಲ ಹೊರಗೆ ಬಂದು, ಯಾವ NGO? ಹರ್ಷ ಮಂದಾರ್ ಅನ್ನುವಂಥ ಒಬ್ಬ ವ್ಯಕ್ತಿ, ಯಾರು IAS ಆಫೀಸರ್ ಆಗಿ ಕೆಲಸ ಮಾಡ್ತಿದ್ರು, ಆನಂತರ ರಿಸೈನ್ ಮಾಡಿ ತಮ್ಮದೇ NGO ಕಟ್ಕೊಂಡು ಫೋರ್ಡ್ ಮತ್ತು ರಾಕ್ ಫೆಲ್ಲರ್ಗಳಿಂದ ಹಣವನ್ನು ತೆಗೆದುಕೊಂಡು ಈ ದೇಶದಲ್ಲಿ NGOಗಳ ಮೂಲಕ ಕೆಲಸ ಮಾಡ್ತಿದ್ರು. ಆತ, ಇದೇ ಹರ್ಷ ಮಂದಾರ್, ಆ ವ್ಯಕ್ತಿ ದೆಹಲಿಯಲ್ಲಿ CIA ವಿರುದ್ಧ ಪ್ರತಿಭಟನೆ ನಡೀತಾ ಇರುವಾಗ ಅಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾರೆ. ಇನ್ನು ಮುಂದೆ ಭಾರತದಲ್ಲಿ ಸಂಸತ್ನಲ್ಲಿ ಪ್ರಶ್ನೆ ಮಾಡಬಾರ್ದು, ಇನ್ನು ಮುಂದೆ ಭಾರತದಲ್ಲಿ ಕೋರ್ಟ್ಗಳಲ್ಲಿ ಪ್ರಶ್ನೆ ಮಾಡಬಾರ್ದು, ಬೀದಿಗಳಲ್ಲಿ ನಿಂತು ಗಲಾಟೆ ಮಾಡಬೇಕು ಅಂತ ಹೇಳುವಂತ ಹರ್ಷ್ ಮಂದಾರ್ ಈ ದೇಶದಲ್ಲಿ NGO ಕಟ್ಕೊಂಡು ಕೆಲಸ ಮಾಡ್ತಾರೆ. ಮಿತ್ರ, ಇದಕ್ಕಿಂತಲೂ ಒಂದು ಗಂಭೀರವಾದ ಸಂಗತಿ ನಾನು ಇಲ್ಲಿ ಕೇಳ್ತಾ ಇರೋ ಪ್ರತಿಯೊಬ್ಬರಿಗೂ ಹೇಳಬೇಕು. ಇದೇ ಹರ್ಷ್ ಮಂದಾರ್ ಮನಮೋಹನ್ ಸಿಂಗ್ರು PM ಆಗಿದ್ದಾಗ, ಪ್ರಧಾನಮಂತ್ರಿ ಆಗಿದ್ದಾಗ, ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ NAC ಅನ್ನುವಂಥದ್ದು ಯಾವುದೊಂದು ಕಮಿಟಿ ಇತ್ತೋ, ಇಡೀ ಸರ್ಕಾರಕ್ಕೆ ಅಡ್ವೈಸ್ ಕೊಡುವಂಥ ಕಮಿಟಿ ಇತ್ತೋ, ಅದರ ಚೇರ್ಮನ್ ಏನು ಸೋನಿಯಾ ಗಾಂಧಿ ಆಗಿದ್ರು, ಅವರ ಅಂಡರ್ ಕೆಲಸ ಮಾಡ್ತಿದ್ದಂಥ